ಹೋಗೋದು ಸರಿಯಲ್ಲಂದರೆ ಒಂದೇ ಹಠವನ್ನು ಹಿಡಿದಿರ್ತೀವಿ. ಹೌದು ಕಾಂತಿ. ಏನು ಹರಿಯದ ಎನ್ನ ಚಿಕ್ಕಪ್ಪನನ್ನು ಹೇ ರೀತಿ ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ಎನ್ನ ಚಿಕ್ಕಪ್ಪನಾದ ಶ್ರೀಹರಿಯು ನಿನಗೇನು ಮಾಡಿರುವನು? ಹೇ ರೀತಿ ಮಾತನಾಡೋದು ಸರಿಯಲ್ಲ. ಕಂಡಿಯರನ್ನ ಬುದ್ಧಿ ಸಂಪನ್ನ. ಓಹೋ, ನಿಮ್ಮ ತಂದೆಯ ಗರ್ಭರಾಬ್ರ ತಪ್ಪಿಗೆ ಅಬ್ದಿಯೋಳಟಿಗೆ ನಿದ್ರೆ ಎಂಬ ಮಾಟಿತ ಬಲಸುತ್ತ ಈ ಅನ್ನ ಮುಂದೆ ತೆದ್ದೆ ತೆದ್ದಿ 7 ಲಕ್ಷ ಬಂದೆಯೇನು ಕನಕಾಂಗಿ. ನಮ್ಮ ಜನಕನಾದ ಕಮಲಾಕ್ಷನ ಬಲನ್ಯತೆ ಎನ್ನ ನೆಲೆ ತಪ್ಪಿಸುವಂತ ಎನ್ನಂತ ಕಲಿತೆಲಗನ ಮುಂದೆ ಹೇಳಬಹುದು ರಮಣಿ ಕಲಿಕಿರಾವಣೆ ಕಾಂತೆ. ಹೆಬ್ಬರ ಸತಿಯರ ಮುಖವನ್ನು ನೋಡಿ ಯುದ್ಧದಾಸಿಯನ್ನು ಮರಿ ಮಾಡು. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಕಾಂತೆ? ಬಿಡುವುದಿಲ್ಲ. ಬಿಡುವುದಿಲ್ಲ ಸುಂದರಿ. ಏನು ಬಿಡುವುದಿಲ್ಲ? ಯುದ್ಧ ಮಾಡುವುದು ಬಿಡುವುದಲ್ಲ ಸುಂದರಿ. ಕಾಂತೆ ಯುದ್ಧ ಮಾಡಿ ಬರುವೆಯ? ಹೌದು ಸುಂದರಿ. ನೋಡು ನೋಡು. ಏನು ನೋಡುವುದು ಏನಲ್ಲ ಕಾಂತೆ? ಹೌದೇ ಇಲ್ಲ ಕಾಂತೆ. ಹೋಗುವೆ ಸಹಜವಾಗಿ ಹೋಗುವನು ಕಾಂತೆ. ಕೇಳೋ ಅದೇನು ಚೆನ್ನಾಗಿ ಹೇಳು. ಪ್ರಾಣ ಕಾಂತ ಬಂದ ಸಮರದ ತರಲೆನಗೆ ತೊರಗಿ ಓಡರೆ ಬರುವ ನಂದರು ಪ್ರಾಣಕಾಂತ ತೆಗೆದು ಬಂದ ಸಮರದ ತರಲಿನಗೆ ತೊರಗೆ ಹೋದರೆ ಬರುವ ತಂದ ಕೇಳಲೇ ಸುಂದರ ಕೇಳಲೇ ಪ್ರಿಯಕರ. ಧರ್ಮರಾಯ ಧರ್ಮರಾಯ ಭೀಮ್ ರೆಡಿ ಇರ್ಬೇಕಪ್ಪ ಭೀಮ. ನಾನು ಎಷ್ಟು ವಿಧವನ್ನ ಹೇಳಿದ್ರು ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಒಮ್ಮ ನಿನ್ನ ಪಂಥವನ್ನು ಬಿಡು, ನಮ್ಮ ಹರ ಮಂದಿರಕ್ಕೆ ಹೋಗ ನಡಿಕಾಂತ ಗುಣವಂತ. ಅಹೇ ತೋಯ್ ಜಾಕ್ಷಿ ತಾಯಿಯಾದರೆ ನಗೆ ಎಮ್ಮ ಕೊಂಡ ಮಾಯಾಕಾರನ ಸುದ್ದಿಯನ್ನ ಎನ್ನ ಮಂದ ಎನ್ನ ಸಾರು ಬೇಡ ಸುಂದರಿ. ನೀರಜಾಕ್ಷನಂಥ ಧೀರನಾಗಿದ್ದರೆ ಸೂರ ಪದ್ಮನ ದಪ್ಪೆಗೆ ಭಾರತೀಯ ಮಧ್ಯದ ಯಾರರಿಯದಂತಡಿಗಿದ್ದ ನಾಟಕ್ಕೆ ಸುಂದರಿ. ಇನ್ನು ಅನಂತ ಟಕ್ಕೆತನದ ರಕ್ಕಸರನ್ನ ಮಣ್ಮಕ್ಕಿಸಿದನು ಅಂತ ಕಪಟನ ಗುಣಗಳಮ್ಮ ಎನ್ನ ಮುಂದೆ ಪಡಿಸಿದರು.
ಸುಂದರಿ ಸುಂದರ ರೋಷಾನ್ಮೃತನಾಗಿ ಕುರಬನ ಬಲ ನಾಶ ಮಾಡದೆದ್ದರೆ ಈಚ ನಲಿಚ ಭಾಷ ಪದಾಸ್ತ್ರವನ್ನು ಪಡೆದ ಅರ್ಜುನ ಅರ್ಧಾಂಗಿಯಾದ ಬೀಭತ್ಸಿಗೆ ಜನಿಸಿ ಸಾರ್ಥಕವೇನು ನಾರಿ ಇಡೀ ನನ್ನ ಮಂದಿರಕ್ಕೆ ನಾರಿ. ಧರ್ಮರಾಯ ಬಾಪ. ಹಲೇ 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 ಸರ್ಕಾರ ಬಾ ನಿಂದ್ರ ಬೇಡ ಸರ್ಕಾರಿ ನೋಟ ಎಲ್ಲರೂ ಕಾಣಕಲ್ಲ ಇನ್ನು ಸರ್ಕಾರ ಕಡರವಸದ ಹತ್ತದ್ಭುತವಾದ ಸಿಂಹಧ್ವನಿಗೆ ಉಡ ರಾಜಕದಲವ ತತ್ತಳನೇ ಪಡೆವ ತಲೆ ಕುದುರಿದವು. ಹಲೇ ಪಟರ ತಲೆ ಬುರುಡೆಗಳೆಲ್ಲ ಚಡನ ಕಡೆಗೆ ಚಿಡಿ ದಾಟಿದವು. ಮಾನವ ದೇವಾ ಭೀಮಭಿನಂದಿರುವ ಗರ್ಭರಾಧ್ಯಗಳ ಕಂಡಬ್ಬರಿಸಿ ಗರ್ಭ ಹಿಬ್ಬಾಗನ ಮಾಡುವನು ಮುಂಭಾಗದೊಳು ನಿಂತು ಮಾತನಾಡಿಸುವುದಕ್ಕೆ ನೀನದವನ ರಕ್ಷಣೆಯ ಜೀವನ. ಓಹೋ ದೇವ ನಾವುದಾರಂದರೆ ಶ್ರೀರಾಮನಿಗೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಅಕ್ಕಮಾದೇವಿಗೆ ಮಲ್ಲಿಕಾರ್ಜುನನ ಚಿಂತೆ, ನಮ್ಮ ರೈತರಿಗೆ ಒಳ್ಳೆ ಬೆಳೆ ಬೆಳೆಬೇಕೆಂಬ ಚಿಂತೆ, ಬಡವನಿಗೆ ಬಡ್ಡಿ ಚಿಂತೆ, ಸಾವುಕಾರರಿಗೆ ಸುಗರ್ ಚಿಂತೆ, ಅಲ್ಲಿ ಕುಂತಿರುವ ನಮ್ಮ ಎಲ್ಲಮ್ಮತ್ತನ್ನ ಸುಡಿ ಯಾವಾಗ ತಿಕ್ಕೇನೋ ಯಾವಾಗ ಬುಟ್ಟೆನೆಂಬ ಚಿಂತೆ. ಇಂಥ ಚಿಂತೆಯನ್ನು ತಾಳಲಾರದೆ ತಮ್ಮ ಮುಂದೆ ಮಾತನಾಡಿಸಲು ಬಂದ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಹೊಳರೇ ಎಲೈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ, ಮತ್ಭುಜ ಬಲದ ತದ್ಗಜಾರ್ದಂಡವಂಗಿರ್ರನ ತಿರುಗಿಸಿದರೆ ಹಲೇ ಯಾವತ್ತು ರಿಪಗುಲ ಧೈರ್ಯಾದ್ದುಗಳೆಲ್ಲ ಗತ್ತು ಕಲಿಕಿದವು. ಸಾರಥೆ ಭೂಬಲಿ ಓದ್ರುದ್ರಾವೇಶವಂ ಕಂಡ ಭದ್ರಕುತನಾದ ಎನ್ನ ಎಡಬಲದ ಕುಡೆ ಮೀಸಿಯಂತಿದ್ದೆ ತದ್ಭೂಮಿಯಂ ಗುದ್ದಿದರೆ ಸಿಂಹದ ಕುಂಭಸ್ಥಳಗಳ ಗಿರ್ರನ ಒದರಿದವ. ಆದಿಶೇಷನ ಮುಕಟಾದ್ರವು ಭಾರತೆ ಭೂಬಲಿ ಭದ್ರತರವಾದ ಸಪ್ತಾದಿಗಳೆಲ್ಲ ಗತ್ತು ಗಲಿಕಿದವ. ಯಾವತ್ತು ಬ್ರಹ್ಮಾಂಡ ಭಾಂಡಗಳೆಲ್ಲ ಮಾಡಲ್ಲೊಂದು ಇಪ್ಪಾಗದವು. ಸಾರಥೆ ಭೂಬಲಿ ಭೂಕಂಪವಾಗುವಂತ ಓಂಕರಿಸಿದರೆ ಸಪ್ತ ಕುಲಾದ್ರಿಗಳೆಲ್ಲ ಹಾರಿ ಬಿದ್ದವು. ಫಲೇ ಪಾಂಡು ಸಂಜಾತ ಮಾರತನ ಮಂತ್ರೋದ್ವಿಕರ ಗಂಡಿಗಲಿ ಗಾಂಡೀವಿಗೆ ಅಗ್ರಜನಾದರು ಕೋದರ ಬೊಳೆರೆ ಕಂಟಕನಾದ ಕೌರವನಿಗೆ ಗಂಟಲ ಗಾಣ ಎಂದಿದ್ದರೀ ಗಜದಿಂದ ಮಣ್ಣ ಪಾಲ ಮಾಡಿ ಬಿಡುವನವನು ಪ್ರಾಣ. ಸಾರಥೆ